ಕನಕಾಧಿಪತಿಯ ಮೆಗಾ ಶೋ ಮನೆ ಮಗನಿಗೆ ಬೃಹತ್ ಹಾರ ಹಾಕಿ ಜನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಕನಕಪುರದಲ್ಲಿ ಕನಕಾಧಿಪತಿಯ ಮೆಗಾ ಶೋ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ಕನಕಪುರದಲ್ಲಿ ಸಂಚಾರ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮನೆ ಮಗನಿಗೆ ಬೃಹತ್ ಹಾರ ಹಾಕಿ ಜನ ಸ್ವಾಗತಿಸಿದರು. ಅದ್ದೂರಿಯಾದಂತಹ ಸ್ವಾಗತ ಸಿಕ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಸ್ವಕ್ಷೇತ್ರದಲ್ಲಿ. ರೋಡ್ ಶೋ ನಡೆಸಿದ್ರು. ಕಾರ್ಯಕರ್ತರ ಉತ್ಸಾಹ ಜೋರಾಗಿದೆ. ಹಾರೋಹಳ್ಳಿ ತುಂಗಡಿ ಹೋಬಳಿಯಲ್ಲಿ ಸಿಎಂಗೆ ಅದ್ದೂರಿಯಾದ ಸ್ವಾಗತವನ್ನ ಕೋರಲಾಯಿತು. ನಾರಾಯಣಪುರದಲ್ಲಿ ಸಿಎಂಗೆ ಮೂಸುಂಬೆ ಹಾರ ಹಾಕಿ ಸ್ವಾಗತಿಸಿದ್ರು. ಮನೆ ದೇವರು ಕೆಂಕೇರಮ್ಮ ದರ್ಶನ ಪಡೆದ್ರು ಸಿಎಂ ಡಿಕೆ ಶಿವಕುಮಾರ್. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ಮೂಸಂಬಿ ಹಣ್ಣಿನ ಹಾರವನ್ನ ಹಾಕಿ ಬೃಹತ್ ಹಾರವನ್ನ ಹಾಕಿ ಸ್ವಾಗತವನ್ನ ಕೋರಲಾಯಿತು. ಕಲಾ ತಂಡಗಳಿಂದ ಅದ್ದೂರಿಯಾದ ಸ್ವಾಗತ ಸಿಎಂಗೆ. ರೋಡ್ ಶೋನಲ್ಲಿ ಭಾಗಿಯಾದ್ರು ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಆದ ನಂತರ ಮೊದಲ ಬಾರಿ ಭೇಟಿ ಕೊಡ್ತಾ ಇರೋದು. ತವರಿನ ಜನರಿಗೆ ಧನ್ಯವಾದ ತಿಳಿಸಿದ್ರು. ಇಡೀ ದಿನ ಕನಕಪುರದಲ್ಲೇ ಸಿಎಂ ರೌಂಡ್ಸ್ ಹಾಕಲಿದ್ದಾರೆ. ಕನಕಪುರದಲ್ಲಿ ಸಂಭ್ರಮಾಚರಣೆಯ ದೃಶ್ಯ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸ್ವಕ್ಷೇತ್ರದಲ್ಲಿ ಅದ್ದೂರಿಯಾದಂತಹ ರೋಡ್ ಶೋ ನಡೆಸಿದ್ರು. ಮನೆ ಮಗನಿಗೆ ಜನ ಕೂಡ ಸಂಭ್ರಮದಲ್ಲೇ ಸ್ವಾಗತವನ್ನ ಕೋರಿದ್ರು. ಎಲ್ಲ ನೋಡಿದ್ರು ಅಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇತ್ತು. ಹೋದಲ್ಲೆಲ್ಲ ಅದ್ದೂರಿಯಾದ ಸ್ವಾಗತ ಡಿಕೆ ಶಿವಕುಮಾರ್ ಅವರಿಗೆ. ಮೂಸಂಬಿ ಹಣ್ಣಿನ ಹಾರವನ್ನ ಹಾಕಿ ಸ್ವಾಗತಿಸಿದ್ರು ನಾರಾಯಣಪುರದಲ್ಲಿ ಜನ. ಮನೆ ದೇವರು ಕೆಂಕೇರಮ್ಮ ದರ್ಶನವನ್ನ ಪಡೆದ್ರು ಸಿಎಂ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇಡೀ ದಿನ ಕನಕಪುರದಲ್ಲೇ ರೌಂಡ್ಸ್ ಹಾಕಲಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಶುರುವಾಗಿದೆ. ರಾತ್ರಿ 10 ಗಂಟೆ ತನಕ ಕನಕಪುರದಾದ್ಯಂತ ಓಡಾಡಲಿದ್ದಾರೆ ಡಿಕೆ ಶಿವಕುಮಾರ್. ಜನರಿಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಕಲಾ ತಂಡಗಳಿಂದ ಅದ್ದೂರಿಯಾದ ಸ್ವಾಗತವನ್ನ ಮುಖ್ಯಮಂತ್ರಿಗಳಿಗೆ ಕೋರಲಾಯಿತು. ಪೂರ್ಣಕುಂಭ ಸ್ವಾಗತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬೆಳಿಗ್ಗೆ 10 ಗಂಟೆಯಿಂದಲೇ ಫುಲ್ ಆಕ್ಟಿವ್ ಆಗಿದ್ದಾರೆ. ತಮ್ಮ ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ. ಹೋದಲ್ಲೆಲ್ಲ ಅದ್ದೂರಿಯಾದ ಸ್ವಾಗತ ಸಿಗ್ತಾ ಇದೆ. ಕನಕಪುರ ತಮ್ಮ ಸ್ವಕ್ಷೇತ್ರದ ರೌಂಡ್ಸ್ ಹೇಗೆ ನಡೀತಾ ಇದೆ ಬೆಳಿಗ್ಗೆಯಿಂದ? ಶ್ವೇತಾ, ಡಿಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ, ಅದರಲ್ಲೂ ಮುಖ್ಯವಾಗಿ ಕಳೆದ ಚುನಾವಣೆಯಲ್ಲಿ ಕನಕಪುರ ಜನ, ಅದರ ಜೊತೆಗೆ ರಾಮನಗರದ ಜನಕ್ಕೆ ಒಂದು ಮಾತನ್ನ ಹೇಳ್ತಿದ್ರು. ಸೈನ್ ಹಾಕುವಂಥದ್ದು, ಪೆನ್ನು ಪೇಪರು ಕೊಡಿ ಅನ್ನುವಂತಹ ಮಾತನ್ನ ಅವರು ಪದೇ ಪದೇ ಎಲ್ಲ ಭಾಷಣಗಳಲ್ಲೂ ಕೂಡ ಅವರು ಮೆನ್ಷನ್ ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಈ ಭಾಗದ ಜನ ಅವರಿಗೆ ಪೆನ್ನು ಪೇಪರ್ ಅನ್ನ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಅಭಿನಂದನೆಯನ್ನ ಸಲ್ಲಿಸೋದಿಕ್ಕೆ, ಧನ್ಯವಾದಗಳನ್ನ ಅರ್ಪಿಸೋದಿಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಇವತ್ತು ಕನಕಪುರಕ್ಕೆ ಬಂದಿರುವಂತದ್ದು. ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಊರಿಗೂ ಹೋಗಿ ಅಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದದಿಂದ ನಾನಿವತ್ತು ಸಿಎಂ ಆಗಿ ಬಂದಿದ್ದೇನೆ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಎಲ್ಲ ಊರುಗಳಲ್ಲೂ ಕೂಡ ಹೇಳ್ತಾ ಇರುವಂತದ್ದು. ಈವರೆಗೂ 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿದ್ರು. ಪ್ರತಿ ಊರಿನಲ್ಲೂ ಕೂಡ ಸಿಎಂಗೆ ಸಾಕಷ್ಟು ಅದ್ದೂರಿಯ ಸ್ವಾಗತವನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ಮೆಣಸಿನಕಾಯಿ ಹಾರ ಇರಬಹುದು, ಇನ್ನೊಂದು ಕಡೆ ಆಪಲ್ ಹಾರ, ಮೂಸಂಬಿ ಹಾರ ಸೇರಿದಂತೆ ಸಾಕಷ್ಟು ಅದ್ದೂರಿಯಾಗಿ ಸ್ವಾಗತವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೋರ್ತಾ ಇದ್ದಾರೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ, ನಾನು ರಾಜ್ಯಕ್ಕೆ ಸಿಎಂ ಆಗಿದ್ರು ಕೂಡ ಈ ಕ್ಷೇತ್ರ ನನ್ನನ್ನ 8 ಬಾರಿ ಗೆಲ್ಲಿಸಿದೆ. ಸೊ ಈ ಕ್ಷೇತ್ರಕ್ಕೆ ನಾನು ಮನೆ ಮಗ, ನಿಮ್ಮ ಸೇವಕ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಹೇಳಿಕೊಂಡು ಅವರು ಸಂಚಾರವನ್ನ ಮಾಡ್ತಾ ಇರುವಂತದ್ದು. ರಾತ್ರಿ 10 ಗಂಟೆವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಇದೇ ರೀತಿಯಾಗಿ ಪ್ರತಿ ಊರಿಗೂ ಹೋಗಿ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದಾರೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಅವರ ತಮ್ಮ ಡಿಕೆ ಸುರೇಶ್ ಕೂಡ ಸಾಥನ್ನ ನೀಡ್ತಾ ಇರುವಂತದ್ದು. ಎಲ್ಲ ಹಳ್ಳಿಗಳಿಗೂ ಕೂಡ ಅಣ್ಣನ ಜೊತೆಯಲ್ಲಿ ಡಿಕೆ ಸುರೇಶ್ ಅವರು ಕೂಡ ಪ್ರತಿ ಹಳ್ಳಿಗಳಿಗೂ ಹೋಗಿ ಧನ್ಯವಾದವನ್ನ ಅರ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಪೂರ್ತಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕನಕಪುರದಲ್ಲೇ ಇರ್ತಾರೆ. ಕನಕಪುರ ಜನರನ್ನ ಭೇಟಿಯಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಶ್ವೇತಾ, ಓಕೆ,
ಡಿ ಕೆ ಶಿವಕುಮಾರ್ ಅವರ ಜೊತೆ ಯಾರೆಲ್ಲ ಇದ್ದಾರೆ? ಬೆಳಗ್ಗೆ 10 ಗಂಟೆಯಿಂದ ಶುರುವಾದಂತಹ ಜರ್ನಿ, ಟ್ರಾಫಿಕ್ ಸಮಸ್ಯೆ ಆಗಬಾರ್ದು, ಯಾಕಂದ್ರೆ ಸಿಎಂ ಮೂವ್ ಆಗ್ತಾರೆ ಅಂತ ಅಂದ್ರೆ ಅಲ್ಲಿ ಝೀರೋ ಟ್ರಾಫಿಕ್ ಮಾಡಬೇಕಾಗತ್ತೆ, ಇನ್ನುಳಿದಂತಹ ಜನರಿಗೂ ಸಹ ಇದು ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕೆ ಮೆಟ್ರೋನಲ್ಲಿ ಸವಾರಿ ನಡೆಸಿದ್ರು. ಇನ್ನು ಕನಕಪುರ ಕ್ಷೇತ್ರದಲ್ಲೂ ಕೂಡ 10 ಗಂಟೆಯಿಂದಲೇ ಶುರು ಮಾಡಿದ್ದಾರೆ ಸಂಚಾರ. ಒಳ್ಳೆ ರೆಸ್ಪಾನ್ಸ್ ಕನಕಪುರದಲ್ಲೂ ಕೂಡ ಸಿಗ್ತಾ ಇದೆ. ಖಂಡಿತವಾಗ್ಲೂ ಶ್ವೇತಾ, ಕನಕಪುರದ ಜನ ಅವರನ್ನ 8 ಬಾರಿ ಗೆಲ್ಸಿದ್ದಾರೆ. ಸೊ ಈ ಕಾರಣಕ್ಕಾಗಿ ಏನು ಸಿಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ವಿಶೇಷವಾದಂತಹ ಪ್ರೀತಿ ಇಲ್ಲಿನ ಜನಕ್ಕಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಬೆಳಗ್ಗೆಯಿಂದ ಅವರನ್ನ ಸ್ವಾಗತಿರೋದೇ ಸಾಕ್ಷಿ. ನಮ್ಮ ಹಿಂಭಾಗದಲ್ಲಿ ಈಗ ಸಿಎಂ ಹೊರಡ್ತಾ ಇರುವಂತದ್ದನ್ನ ನಾವು ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಹೋದ್ರೂ ಕೂಡ ಜನರು ಕೂಡ ಅದೇ ರೀತಿಯಾಗಿ ಸೇರ್ತಾ ಇದ್ದಾರೆ. ನಮ್ಮ ಮನೆ ಮಗ ಸಿಎಂ ಆಗಿದ್ದಾರೆ ಅನ್ನುವಂತಹ ಖುಷಿ ಅವರಲ್ಲಿ ಕಾಣ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ತುಂಬಾ ಅದ್ದೂರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಹೋದ್ರೂ ಕೂಡ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿರುವಂತದ್ದು ನಿಮಗೆ ನನ್ನ ಹಿಂಭಾಗದಲ್ಲಿ ಆ ಫ್ಲೆಕ್ಸ್ಗಳು ಕಾಣ್ತಾ ಇದೆ. ಸೊ ಆ ಫ್ಲೆಕ್ಸ್ಗಳಲ್ಲೂ ಕೂಡ ನಮ್ಮ ಮನೆಯ ಮಗ, ನಮ್ಮ ತಾಲೂಕಿನ ಹೆಮ್ಮೆಯ ಮಗ ಅನ್ನುವಂತಹ ನಿಟ್ಟಿನಲ್ಲಿ ಫ್ಲೆಕ್ಸ್ಗಳನ್ನ ಕೂಡ ಹಾಕಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಯಾವುದೇ ಊರಿಗೆ ಹೋದ್ರೂ ಕೂಡ ಅವರಿಗೆ ಈ ಊರಲ್ಲಿ ವಿರೋಧ ಇದೆಯಾ ಅನ್ನುವಂತಹ ಮಟ್ಟಕ್ಕೆ ಯಾವುದೇ ವಾತಾವರಣ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಖುಷಿಯಿಂದ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ನನ್ನ ಧರ್ಮ ನನ್ನ ಜಾತಿಯನ್ನ ಹೊರತುಪಡಿಸಿಯೇ ನಾನು ಕೆಲಸವನ್ನ ಮಾಡ್ತೀನಿ, ನನಗೆ ಯಾವುದೇ ಧರ್ಮ ಜಾತಿ ಅನ್ನೋದಿಲ್ಲ, ಎಲ್ಲಾ ಧರ್ಮಗಳು ಕೂಡ ಒಂದೇ. ಅದರ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರಿರಬಹುದು, ಎಲ್ಲಾ ಕಾರ್ಯಕರ್ತರಿಗೂ ಕೂಡ ನಮ್ಮ ಮನೆ ಬಾಗಿಲು ಓಪನ್ ಆಗಿರುತ್ತೆ, ನಿಮಗೆ ಏನೇ ಸಹಾಯ ಬೇಕು ಅಂದ್ರೂ ಕೂಡ ನೀವು ನನ್ನ ಮನೆ ಬಾಗಿಲಿಗೆ ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಸಿಎಂ ಆಗಿ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಒಬ್ಬ ಸಿಎಂ ಆದಂತವರು ಕೇವಲ ಪಕ್ಷಕ್ಕೆ ಮಾತ್ರ ಸೀಮಿತ ಆಗಿಲ್ಲದೆ ಎಲ್ಲರಿಗೂ ಕೂಡ ನಾನು ಹೆಲ್ಪ್ ಅನ್ನ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಸಾರ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.